ಎಲ್ಲ ನಾನು ಆ ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್ ಇವತ್ತು ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಇತ್ತೀಚೆಗೆ ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ, 2800 ರೈತ ಕುಟುಂಬದ ಆತ್ಮಹತ್ಯೆ. ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ. ಅದಷ್ಟೇ ಅಲ್ಲ, ಈ ಸರ್ಕಾರ ಹೇಳಿತು ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು 32 ಲಕ್ಷ ಕುಟುಂಬಗಳಿಗೆ 24,000 ಕೋಟಿ ರೂಪಾಯಿಗಳ ಸಾಲ ಕೊಡ್ತೀವಿ ಅಂದರು ರೈತರಿಗೆ. ನವೆಂಬರ್ ತಿಂಗಳವರೆಗೆ ಕೊಟ್ಟಿರೋದೆಷ್ಟು 12,000 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಈ ಬುಕ್ಸ್ ಆಫ್ ಅಕೌಂಟ್ ಬದಲಾವಣೆ ಇದೆಯಲ್ಲ, ಸಾಲ ಏನು ಕೊಟ್ಟಿಲ್ಲ ಹೊಸದಾಗಿ, ಆ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಇರ್ತಕ್ಕಂಥದ್ದನ್ನು ಅಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇದರಿಂದ ರೈತರ ಪರಿಸ್ಥಿತಿ ಏನಾಗಬೇಕು, ಇದು ನನ್ನ ಚಿಂತನೆ. ಇವ್ರ ಕಾರ್ಯಕ್ರಮ ಗೃಹಲಕ್ಷ್ಮಿ ದುಡ್ಡು ಕೊಟ್ಟರೋ ಬಿಟ್ಟರೋ ಅದೆಲ್ಲ ಮುಖ್ಯ. ಅವರು ಒಟ್ಟಿಗೆ ಕೊಡ್ತಾರೆ. ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊತಾರಲ್ಲ ಜನ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆ. ನೋಡಿ, ನನಗೆ ಅವ್ರ ಸವಾಲುಗಳು ಅವೆಲ್ಲ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ. ಯಾರು ಅದಕ್ಕೆ ಹೇಳ್ತಾ ಇರೋದು, ಈ ಸರ್ಕಾರಕ್ಕೆ ಅಭಿವೃದ್ಧಿ ಅಂದರೆ ಏನು ಅನ್ನೋದೇ ಚಿಂತೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರತಕ್ಕಂಥದ್ದು ನಾಡಿನ ಜನತೆಯ ತೆರಿಗೆ ಹಣ ಲೂಟಿ ಮಾಡೋದು ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದೆ. ಈಗ ಮೊದಲು ಮೊನ್ನೆ ನಡೆದಿದೆಯಲ್ಲ, ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮರ್ಡರ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲೆಲ್ಲ ಕೂಗಿದ್ದಾರಲ್ಲ, ಮಾಡ್ತೀವಿ ಅಂತ ಹೇಳಿ. ಮೊದಲು ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ